ಗಾಡಿ ನಿಂತು ಬಾಯ್ ಹೋಗಿ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ನಾವಿವಾಗ ಭದ್ರಾ ಟೈಗರ್ ರಿಸರ್ವ್ಗೆ ಹೋಗ್ತಾ ಇದ್ದೀವಿ. ಒಂದು 2 days ರೈಡ್, 1 night ಸ್ಟೇ. ಸೊ ಇವತ್ತು ನಮ್ಮ ಜೊತೆ ಹೊಸ ರೈಡರ್ ಕಾರ್ತಿಕ್ ಇದ್ದಾರೆ. ಅವ್ರದ್ದು ಹಿಮಾಲಯನ್ 450 ಅಡ್ವಾನ್ಸ್ಡ್ ವೆಲ್ ಇಕ್ವಿಪ್ಡ್ ಹಿಮಾಲಯನು. ಜೈ ಆಂಜನೇಯ. ಸೊ ಇವಾಗ ನಮ್ಮ ರೈಡ್ ಶುರು ಆಗಿದೆ. ಆಲ್ಮೋಸ್ಟ್ ಇಲ್ಲಿಂದ ಒಂದು 6 hours ಜರ್ನಿ. ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಸೆಟ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ನೋಡಬೇಕು ನಾವು. ಇನ್ನೊಂದೇನೆಂದರೆ ಈ ಹೊಸ ಬೂಟ್ಸು, ಹೊಸ ಗ್ಲೌಸ್ ಹಾಕೊಂಡ್ಬಿಟ್ಟಿದ್ದೀನಾ, ಎಲ್ಲ ಒಂಥರ ಹಿಡ್ದಂಗೆ ಫೀಲ್ ಆಗ್ತಾ ಇದೆ. ಅದು ಸ್ವಲ್ಪ ಬ್ರೇಕಿನ್ ಆಗಬೇಕು, ಬಟ್ ಕಂಫರ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಜಾಧವ್ ಹೋಮ್ ಸ್ಟೇ. ಸೊ ಇಲ್ಲಿಗೆ ಬರೋಕ್ಕೆ ನಾವು 330 ನಾಟಿ ಕೋಳಿ, ಸಾರು, ಮುದ್ದೆ, ಎನಿಥಿಂಗ್ ಇಸ್ ಫೈನ್. ಒಳ್ಳೆ ಊಟ ಮಾಡಿ ರೆಸ್ಟ್ ಮಾಡಿ ಸಫಾರಿಗೆ ಹೋಗೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡಿಂದ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಸಫಾರಿ ಟಿಕೆಟ್ ಅವೈಲಬಲ್ ಸಿಗೋದು ಕಮ್ಮಿ ಆಯಿತು. ಸೊ ಅದರಿಂದ ನಮ್ಮ ಮುಂದೆ ಹೋಗ್ತಿದ್ದಾರಲ್ಲ RR 310 ಅವರು ಆಫ್ ರೋಡ್ ಟ್ರಯಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಒಂದು 2 hours ರೆಸ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ವೆದರ್ ಹೆಂಗಿದೆ ಅಂದರೆ ಅಲ್ಟಿಮೇಟ್. ಇನ್ನೊಂದೇನು ಮಜಾ ಅಂದರೆ ಆಫ್ ರೋಡ್ ಟ್ರಯಲ್ಗೆ ಇಲ್ಲಿ ಶಾರ್ಟ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನೋಡಬೇಕು ಹಿಂಗಿರುತ್ತೆ ಅಂತ. ಬಟ್ ನಾವು ಅಂದ್ಕೊಂಡ್ರ ಹತ್ರ ಎಕ್ಸ್ಟ್ರೀಮ್ ಟ್ರಯಲ್ ಎಲ್ಲ ಏನಿರಲ್ಲ, ಯಾಕಂದರೆ ಇವ್ರು ಈ ಗಾಡಿನೇ ಎತ್ಕೊಂಡ್ಬರ್ತವ್ರೆ ಅಂತಂದರೆ ಎಂಥ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೊ ನೋಡುವ. ಒಂದು ಯಾವುದೋ ನೀರು ಕಮ್ಮಿ ಇತ್ತು ಅಂದರೆ ಐಲ್ಯಾಂಡ್ ಥರ ಹೋಗುತ್ತಂತೆ, ರಿವರ್ ಕ್ರಾಸಿಂಗು, ಅಲ್ಲಿಗೆ ಟ್ರೈ ಮಾಡೋದ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ, ಅಲ್ಲೋಗಿ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದು ನೋಡೋದ್ರ ಚೆನ್ನಾಗಿದೆ. ಹಳ್ಳಿಯಲ್ಲಿ ಇದ್ದು ಏನಂದರೆ ಇದೊಂಥರ ಈ ಬೇರೆಯವ್ರ ಮನೆಗೆ ಬಂದು ಬೇರೆ ಮನೆ ಊಟ ಮಾಡಿ ಮಲ್ಕೊಂಡು ಇದ್ದಂಗೆ. ಬಟ್ ಊಟ ಅಂತೂ ಅಲ್ಟಿಮೇಟಾಗಿತ್ತು. ಸೂಪರ್ ವೆದರು. ರೆಸಾರ್ಟ್ಸ್ಗೆಲ್ಲ ಹೋದರೆ ಅದೇ ಇಷ್ಟೇ ಬೌಂಡ್ರಿಲೇ ಇರಬೇಕು. ಈ ಥರ ಹೋಮ್ ಸ್ಟೇಯಲ್ಲಿತ್ತು ಅಂದರೆ ಅವ್ರಿಗೆ ಸ್ವಲ್ಪ ಲೋಕಲ್ ಐಟ್ಸ್ ಅಲ್ಲ, ಸೊ ನಾಲೆಡ್ಜ್ ಇರುತ್ತೆ ಏನು ಅಂತ.
ಮುಗಿಸಿದ್ರಾ? ಓಹೋ ಅಲ್ಲೋಡಿ ಗುರು. ಸೊ ಇವಾಗ ನಾವು ಇದೆಲ್ಲ ಏನು ನೋಡ್ತಾ ಇದ್ದೀವಿ, ಇದು ಬಂದು ಲೇಕು, ಕೆರೆ. ಕೊಚ್ಚೆ ಓ ತುಂಬಾ ಹಳ್ಳ ಇದೆ ಬೈ. ಇಲ್ಲ ಗುರು, ಬನ್ನಿ ಬನ್ನಿ, ಬರ್ಬೋದು ಆರಾಮಾಗಿ. ಪಚಕ್ ಪಚಕ್ ಅನ್ನೋ ಥರ ಇದೆ. ಬನ್ನಿ, ಹಂಗೆ ಫಾಸ್ಟಾಗಿ ಬಂದ್ಬಿಡಿ. ಹಾಂ ಅಷ್ಟೇ, ನಿಮ್ಮದು ಬರ್ಬೋದು. ಪಚಕ್ ಪಚಕ್ ಅಂತ ಇರುತ್ತೆ. ಈ ಗಾಡಿ ನಿಂದು ಬೀಳ್ತಾ ಇದೆ. ಊದ್ಕೊಂಬಿಟ್ಟೈತೆ. ಹಿಡ್ಕೊಳ್ಳಿ ಗುರು, ಫುಲ್ ಒಟ್ಟಿಗೆ ಬಂದ್ಬಿಡಿ ಕಾರ್ತಿಕ್. ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಕ್ಲಚ್ ಬಿಟ್ಕೊಂಡು ಬಂದ್ಬಿಡಿ, ಕಾಲೆತ್ಕೊಂಡು ಏನೋ ಬಿಡಿ. ಜೈ ಆಂಜನೇಯ, ರೈಸ್ ಮಾಡಿ. ಹಾಂ ಅಷ್ಟೇ, ಏನಿದೆ ಮುಗೀತಾ? ಏನಾಯ್ತು ಬನ್ನಿ ಮುಂದೆ ಬ್ರೋ, ನೀವು ಬರ್ಬೋದು, ಗಲೀಜಾಗುತ್ತೆ. ಹೌದಾ? ಇಲ್ಲ ಬರ್ಬೋದು ಅನ್ಸುತ್ತೆ, ಇಷ್ಟಕ್ಕೆ ಏನಾಗಲ್ಲ. ಚೂರು ಮುಂದೆ ಬನ್ನಿ, ಏನಾಗಲ್ಲ, ಟ್ರೈ ಮಾಡಿ. ಕೊಡಿ, ಗೇರ್ಗೆ ಹಾಕೊಂಡು ತಳ್ಳಿ, ಅದ್ಯಾಕೆ? ಆಮೇಲೆ ಎಳೆಯೋದ, ಬನ್ನಿ, ಏನಾಗಲ್ಲ. ಇಲ್ಲಿ ಸಖತ್ತಾಗಿ ಬಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿ, ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಇಲ್ಲ ಬನ್ನಿ ಬ್ರೋ, ಏನಾಗಲ್ಲ, ಜೈ ಆಂಜನೇಯ ಅಂತ ಬನ್ನಿ. ಇವೆಲ್ಲ ಟ್ರೈ ಮಾಡಬೇಕು, ಬನ್ನಿ. ಆ ಗಾಡಿ ಇಟ್ಕೊಂಡು ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ತರ್ಬೇಕು. ಬನ್ನಿ, ಒಂದೇ ಟ್ರ್ಯಾಕ್ಷನಲ್ಲಿ ಬಂದ್ಬಿಡಿ. ರೈಸ್ ಮಾಡಿ, ಬನ್ನಿ. ಹಾಂ ಅಷ್ಟೇ, ಬನ್ನಿ. ಹಾಂ ನಾನು ಓಡಾಡ್ತಾನೆ ಆ ಕಡೆ, ನಾನು ಒಳಗೆ ಕೆಲಸ ಮಾಡೋದು. ನೋಡು ಆ ಕಡೆ ಹೋಯ್ತವ್ರಲ್ಲಿ. ಏನಾಯ್ತು? ಅದಂಗೆ ಏನು ಮಾಡೋಕ್ಕಾಗಲ್ಲ. ಆಫ್ ರೋಡ್ ಮ್ಯಾನ್. ಆ ಕಡೆ ಹೋಯ್ತವ್ರು ಜನ. ಇನ್ ಡಸ್ಟ್ ಅಂತನಾ? ನೋಡಿ ನನ್ನ ಟೈರು. ಬರೀ ಇದನ್ನ ಮಾತ್ರ ಫೋಟೋ ತೆಗಿಯಿಂದ ಬಂದಿರೋ. ಅವ್ರು ಹಂಗೋಗಿ ಹಂಗೆ ಕೂತಾಕ್ತಾರೆ. ಇದು ಇವಾಗ ಈ ಜಾಗ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಬಂದು ಭದ್ರಾ ರಿವರ್ ಬ್ಯಾಕ್ ವಾಟರು. ಸೊ ಇಲ್ಲಿಗೆ ಜೂನು ಜುಲೈಯಲ್ಲೆಲ್ಲ ಇದೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಸುಮ್ಮನೆ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಅಷ್ಟೇ. ಇರಿ ಅದು ಆಳ ಇದೆ. ಇಲ್ಲಿ ಹತ್ಸಕ್ಕಾಗಲ್ಲ. ಆಳ ಇದೆ, ಅದು ಆಗಲ್ಲ. ಇದೆ ಇದಾಗ ಹಚ್ಕೊಳ್ಳುತ್ತೆ. ಇಲ್ಲಿ ಲೆಫ್ಟ್ ಹೋಗಿ ಇಲ್ಲಿ ಹಿಂಗೆ ಬಂದು ಹೋಗಿ ಹಂಗೆ. ಬೈ. ಸೊ ನಾವಿವಾಗ ಓಡಿಸ್ತಾ ಇದ್ದೀವಿ ಕೆರೆ ಒಳಗಡೆ, ಕೆರೆನ ರಿವರ್ ಒಳಗಡೆ, ಭದ್ರಾ ಡ್ಯಾಮ್ ಬ್ಯಾಕ್ ವಾಟರ್ ಒಳಗಡೆ.
ಗುರು ಇಲ್ಲಿ ಇಳ್ಸಕ್ಕಾಗಲ್ಲ. ಇಲ್ಲ ಇಲ್ಲ, ಇಲ್ಲಿ ಜಾಗ ಐತೆ ಅವಲ್ಲೇ. ಇಲ್ಲಿ ಇಳಿಸ್ಬೋದು, ಇಲ್ಲಿ ಲೆಫ್ಟ್. ಆ ಕಡೆ ಇಳಿಸ್ಬೋದಾ? ಹಂಗೆ ಹಂಗೆ ಹೋಗಿ 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 ಸ್ಟ್ರೈಟ್ ಆಗಿ ಒಂದೇ ಟ್ರ್ಯಾಕ್ಷನ್ ಹೊರಟೋಗಿ. ಕಾರ್ತಿಕ್ ಫುಲ್ ರೈಸ್ ಮಾಡ್ಕೊಂಡು ಹೋಗಿ, ರೈಸ್ ಮಾಡಿ. ನೀವು ಹೋಗಿ, ಏನಾಗಲ್ಲ, ಹೋಗಿ, ರೆಕಾರ್ಡ್ ಮಾಡ್ತಿರ್ತೀನಿ. ಬ್ರೋ ಹೋಗಿ ಮೇಲೆ, ಕಾರ್ತಿಕ್ ಮೇಲೋಗಿ. ಮುಂದೆ ಬನ್ನಿ, ಗಾಡಿ ಬರುತ್ತಲ್ಲಿ. ಮಂಡಕ್ಕೆ ಬಂದ್ಬಿಟ್ಟವ್ರು ಅವರು. ಪವರ್ ಇರೋದಕ್ಕೆ ಹೋಗ್ತಿದೆ, ನಮ್ದೆಲ್ಲಾಗಿರೋ ಸ್ವಲ್ಪ ಕಚ್ಕೊಂಡಿರೋದು ಅದು. ಅಣ್ಣಂದು ಕಚ್ಕೋತು. ಇಲ್ಲಿ ಇಳ್ಸಕ್ಕೂ ಆಗಲ್ಲ ನಮ್ಮ ಗಾಡಿ. ಹಿಂದೆ ಹೋಗಿದ್ರು, ನೀವು ಹಿಂದೆ ಹೋಗಿದ್ರು. ಅದೇ ಸಿಂಪಲಾಗಿ ಉಂಟೋಯ್ತು ಆ ಗಾಡಿ. ಬಂದ್ಬಿಡಿ, ರೆಕಾರ್ಡ್ ಆಗೋಗುತ್ತೆ. ಅಲ್ಲೇ ಇರಿ, ನಾ ಬರ್ತೀವಿ. ಬಾಯ್. ಹೋಗಿ ಹಿಂದೆ ಹಿಂದೆ ತಳ್ಳಿ, ಹಿಂದೆ ತಳ್ಳಿ ಒಂಚೂರು ಹಂಗೆ. ಓಕೆ, ಒಂದು ನಿಮಿಷ ರೈಸ್ ಮಾಡಬೇಡಿ. ಈಗ ರೈಟ್ ಸೈಡ್ ತಿರುಗಿಸಿ ಬ್ರೋ, ರೈಟ್ ಸೈಡ್ ತಿರುಗಿಸಿ. ಬನ್ನಿ, ಇಲ್ಲ ಅಂದರೆ ಇಳಿರಿ. ಸ್ಟಾರ್ಟಿಂಗಾ ಇದು? ಅಲ್ಲಿ ಕಲ್ಲತ್ರ ಹಾಕ್ತೀನಿ ತಾಳಿ. ಕೂತ್ಕೊಂಡಿದ್ದೆ. ಮನೆಗೆ ಹೋದ್ರೆ ಏನು ಇಷ್ಟು ಮಣ್ಣು ತಂದಿದ್ಯಾ ಅಂತಾರೆ. ಉಡುಪಿ ನಿಲ್ತಲ್ಲ, ಇದು ಹೀಟ್ ಆಗುತ್ತೆ ಇಲ್ಲೆಲ್ಲೋ. ನೋಡಿ ಇದೈತಲ್ಲ, ಇದೇ ಸುಡ್ತು ನನಗಿದು ನೋಡಿ. ಇದೇ ಹೀಟ್ ಆಗುತ್ತೆ ಅಲ್ಲ. ಸೊ ನಾವು ಇವಾಗ ಇದು ಬಂದು ಭದ್ರಾ ಬ್ಯಾಕ್ ವಾಟರ್ ಇದ್ದೀವಿ. ಇದು ಏನಂದರೆ ಜೂನ್ ಜುಲೈ ಬಂದರೆ ನಾವು ಇದು ನಿಂತಿರೋ ಜಾಗ ಎಲ್ಲ ಮುಳುಗೋಗಿರುತ್ತೆ. ಇಲ್ಲೆಲ್ಲ ಬರಬೇಕು ಅಂದರೆ ತೆಪ್ಪದಲ್ಲಿ ಬರಬೇಕು. ಸೊ ಇವಾಗ ಫುಲ್ಲು ಡ್ಯಾಮೆಲ್ಲ ನೀರಿಲ್ಲ, ಎಲ್ಲೂ ನೀರಿಲ್ಲದಿರೋ ಕಾರಣದಿಂದ ಅದಕ್ಕೆ ಬೈಕಲ್ಲಿ ಬಂದಿದ್ದೀವಿ. ಇಲ್ಲಿ ಝೂಮ್ ಆಗ್ತಿಲ್ಲ. ಅಲ್ಟಿಮೇಟ್ ಆಗಿದೆ ಪ್ಲೇಸ್ ಅಂತ. ಹೆಂಗನ್ಸಿದೆ ಗುರು ಅಲ್ಲ? ಅದಕ್ಕಿಂತ ದೊಡ್ಡದು. ಸೂಪರ್.
ಆಲ್ಮೋಸ್ಟ್ ಇಲ್ಲೊಂದು 2 hours ಸ್ಪೆಂಡ್ ಮಾಡಿದ್ವಿ ಫುಲ್ ಎಲ್ಲ ಸುತ್ತಾಡಿ. ಸೊ ನೀವೀಗ ಏನು ನೋಡ್ತಾ ಇದ್ರೆ ಈ ಜಾಗ ಜೂನ್ ಜುಲೈಯಲ್ಲಿ ಬಂತು ಅಂದರೆ ಇದಾಗ್ಬಿಟ್ಟಿರುತ್ತೆ, ಫುಲ್ಲು ನೀರು ತುಂಬ್ಕೊಂಬಿಟ್ಟಿರುತ್ತೆ. ಸೊ ಇದೆಲ್ಲ ಒಂದು ಟೈಮ್ ಎಕ್ಸ್ಪೀರಿಯನ್ಸ್. ಒಂದು ಸ್ಪಿನ್ ಮುಗಿಸ್ಕೊಂಡು ಬ್ಯಾಕ್ ಟು ಸ್ಟೇ ಹೋಗ್ತಾಯಿದ್ದೀವಿ. ಸೊ ಇದೆಲ್ಲ ಸುತ್ತ ಇನ್ನೊಂದು 2 monthsಲ್ಲಿ ನೀರು ತುಂಬ್ಕೊಂಬಿಟ್ಟಿರುತ್ತೆ. ಇಲ್ಲೆಲ್ಲ ಈ ಬೈಕಲ್ಲಿ ಬರೋದೆಲ್ಲ ಕನಸಾಗಿ ಹೋಗುತ್ತೆ. ಸೊ ಇವಾಗೇನಿದ್ರು ತೆಪ್ಪದಲ್ಲಿ ಬರಬೇಕು ಮುಂಚೆ. ಸೊ ಅದಕ್ಕೆ ಸೂಪರಾಗಿದೆ ಪ್ಲೇಸ್. ಆಮೇಲೆ ಈ ಜಾಗದಲ್ಲಿ ಮೊಸಳೆ, ಒಳ್ಳೊಳ್ಳೆ ಫಿಶಸ್ಸು ಎಲ್ಲ ಬರುತ್ತೆ ನೀರು ಬಿಟ್ಟ ಮೇಲೆ. ಈಗೆಲ್ಲ ಏನಿಲ್ಲ, ನಮ್ಮ ಗಾಡಿಗಳು ಬಂದಿದೆ ಅಷ್ಟೇ.